ವೃತ್ತದಲ್ಲಿ ಮಹಿಳೆ ಮೇಲೆ ಹಲ್ಲೆ, ಚಿನ್ನಾಭರಣ ದೋಚಿದ ಆರೋಪಿ ಬಂಧನ. ಪಾವಗಡ ಪಟ್ಟಣದ ಶನಿ ಮಹಾತ್ಮ ವೃತ್ತದ ಬಳಿ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಜುಲೈ 2ರಂದು ಸಂಜೆ 5:30ರ ವೇಳೆಗೆ ಮಡಕಶಿರದ ಖಾಸಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಪಳವಳ್ಳಿ ಗ್ರಾಮದ ನಾಗಲಕ್ಷ್ಮಿ ಅವರು ಕೆಲಸ ಮುಗಿಸಿ ಸ್ವಗ್ರಾಮಕ್ಕೆ ತೆರಳುತ್ತಿದ್ದರು. ಆಗ ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ಅವರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿ ಕಿವಿಯ ಜುಮುಕಿ, ಕೊರಳಿನ ಮಾಂಗಲ್ಯ ಸರ ಸೇರಿದಂತೆ ಚಿನ್ನಾಭರಣಗಳನ್ನು ಕಸಿದು ಪರಾರಿಯಾಗಿದ್ದ. ಗಾಯಗೊಂಡ ನಾಗಲಕ್ಷ್ಮಿ ಅವರನ್ನು ಸ್ಥಳೀಯರು ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದರು. ಪ್ರಕರಣ ದಾಖಲಿಸಿಕೊಂಡ ಪಾವಗಡ ಪೊಲೀಸರು ವಿಶೇಷ ತಂಡ ರಚಿಸಿ ತನಿಖೆ ನಡೆಸಿದರು. ಬಂಧಿತ ಆರೋಪಿ ಆಂಧ್ರದ ಮಡಕಶಿರ ತಾಲೂಕು ಗೊಲ್ಲಪಲ್ಲಿ ಗ್ರಾಮದ 35 ವರ್ಷದ ಮಂಜುನಾಥ್, ತಂದೆ ನಾಗಪ್ಪ. ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡುತ್ತಿದ್ದಾನೆ. ಬುಧವಾರ ಪಾವಗಡ ಬಸ್ ನಿಲ್ದಾಣ ಬಳಿ ಮಹಜರು ನಡೆಸಲಾಯಿತು. ಆರೋಪಿ ಬಂಧನದಲ್ಲಿ ಸಿಐ ಸುರೇಶ್, ವೃತ್ತ ನಿರೀಕ್ಷಕರ ಮಾರ್ಗದರ್ಶನದ ಮೇರೆಗೆ ಎಸ್ಐ ಸುಧೀರ್, ಸುನಿಲ್, ಎಎಸ್ಐ ತಿಮ್ಮರಾಜು, ಪೇದೆಗಳಾದ ಗೋಪಿ, ಶಿವಶಂಕರ್, ಸಂಪತ್, ದೀಪಕ್, ಮಾರುತಿ, ಮಂತೇಶ್ ಪಾತ್ರವಹಿಸಿದ್ದಾರೆ.